ನಾನು ಸೂಕ್ತ ಸಮಯದಲ್ಲಿ ದೂರು ಕೊಡ್ತೀನಿ ಅಂತ ಈಗ ರಾಜಣ್ಣ ಅವರು ಹೇಳಿದ್ದಾರೆ. ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ತುಂಬಾ ಜನ ಆಪ್ತರಿದ್ದಾರೆ, ಅವ್ರು ಯಾರ ಜೊತೆ ಚರ್ಚೆ ಮಾಡಿ ಹೇಳ್ತಾರೋ ಗೊತ್ತಿಲ್ಲ, ನನಗಂತೂ ಹೇಳಿಲ್ಲ ಅಂತ ಹೇಳಿದ್ರು. ಇನ್ನು ದೂರು ನೀಡೋಕೆ ಇನ್ನೂ ನಿಗದಿ ಮಾಡಿಲ್ಲ, ನಾನು ಏನು ದೂರು ಕೊಡಬೇಕು, ಸೂಕ್ತ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಖರ್ಗೆ ಮತ್ತು ಸಿಎಂ ಭೇಟಿಯ ಆಗಿದ್ರಲ್ಲಿ ಅದೇನು ವಿಶೇಷತೆ ಏನಿಲ್ಲ, ಖರ್ಗೆ ಸಿಎಂ ಆರೋಗ್ಯ ವಿಚಾರಿಸಿದ್ದಾರೆ ಅಷ್ಟೇ ಅಂತ ಹೇಳಿ ರಾಜಣ್ಣ ಹೇಳಿದರು. ಅದರಲ್ಲಿ ವಿಶೇಷತೆ ಇದೆ, ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು, ಅದಕ್ಕೆ ಸಮಯ ನಿಗದಿ ಮಾಡ್ಕೊಂಡಿಲ್ಲ. ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮ್ಗೆಲ್ಲ ಹೇಳ್ತೀನಿ. ಹೇಳ್ದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ಇನ್ನು ರಾಜಣ್ಣ ಮುನಿರತ್ನ ಅವರ ಬಗ್ಗೆ ಕೂಡ ಮಾತಾಡಿರುವಂಥದ್ದು. ಮುನಿರತ್ನ ಮಂಪರು ಪರೀಕ್ಷೆ ಮಾತಿಗೆ ರಾಜಣ್ಣ ಕೆಂಡ ಕಾರಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಮೊದಲು ಅವರನ್ನ ಮಂಪರು ಪರೀಕ್ಷೆ ಮಾಡಿಸ್ಬೇಕು. ಯಾಕೆಂದ್ರೆ ಮೊದಲೆಲ್ಲ ಅವ್ರ ಜೊತೆಗಿದ್ದಿದ್ದು ಅವರೇ ಅಲ್ವಾ, ಬಹಳ ಹತ್ತಿರದಲ್ಲಿದ್ದವರು ಅವರು. ಅವರನ್ನ ಪರೀಕ್ಷೆ ಮಾಡಲಿ ಮೊದಲು ಅಂತೇಳಿ ಮುನಿರತ್ನ ಮಾತಿಗೆ ಸಚಿವ KN ರಾಜಣ್ಣ ಕಾಲೆಳೆದಿದ್ದಾರೆ. ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಇದರಿಂದ DK ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿ ಯಾರು ಮುನಿರತ್ನ ಅವರು, ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪೂರ್ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿ ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ, ಭಾಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪೂರ್ ಪರೀಕ್ಷೆಗೆ ಒಳಪಡಿಸ್ಲಿ.